ಓಂ ಗಣೇಶಾಯ ನಮಃ. ವಿಡಿಯೋವನ್ನು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಆ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಆಗಿರುವ ಜೀವನ ಜೊತೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಸಿಂಹರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಿಂಹರಾಶಿಯವರು ಹೇಗಿರ್ತಾರೆ ಅಂದರೆ, ಸಾಮಾನ್ಯವಾಗಿ ಇವರು ತುಂಬ ಶಾಂತವಂತರು ಹಾಗೂ ತುಂಬ ಮೃದುವಾದವರು ಹಾಗೂ ತುಂಬ ಒಳ್ಳೆಯ ವ್ಯಕ್ತಿಗಳು. ಆದರೆ ಇವರಿಗೇನಾದರೂ ಕೋಪ ಬಂದರೆ ಇವರಂಥ ಕೋಪಿಷ್ಠರು, ಇವರಂಥ ಕರುಣಾಹೀನರು, ಇವರಂಥ ಕೋಪಿಷ್ಠ ವ್ಯಕ್ತಿಗಳು ಯಾರೂ ಇರೋದಿಲ್ಲ. ಇವರ ಒಂದು ದೊಡ್ಡ ಬಲ ಎಂದರೆ ಅದು ಇವರ ಧೈರ್ಯ. ಅದಷ್ಟೇ ಅಲ್ಲ, ಇವರು ಏನೇ ಆಗಲಿ ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತಾರೆ. ಈ ಸಿಂಹರಾಶಿಯವರು ಯಾರದೇ ಒಬ್ಬರು ಸಮಸ್ಯೆಯಲ್ಲಿದ್ದಾರೆ ಅಂದರೆ ಅವರನ್ನು ಕೈ ಹಿಡಿದು ಮೇಲೆ ಎತ್ತುವಂತಹ ಬುದ್ಧಿಯನ್ನು ಹೊಂದಿರ್ತಾರೆ. ಹಾಗೆ ಅವರು ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡುವಂಥ ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ. ಯಾಕೆಂದರೆ ಜೀವನದಲ್ಲಿ ಏನೇ ಬರಲಿ, ಏನೇ ಆಗಲಿ, ಪ್ರತಿಯೊಂದು ಮೆಟ್ಟಿ ನಿಲ್ಲುವಂಥ ಮನಸ್ಥಿತಿಯನ್ನು ಈ ಸಿಂಹರಾಶಿಯವರು ಹೊಂದಿರ್ತಾರೆ. ಇವರು ಎಷ್ಟೇ ಜನಕ್ಕೆ ಸಹಾಯ ಮಾಡಿದರೂ ಕೂಡ ಇವರು ಯಾರಿಗೂ ಹೇಳಿಕೊಡುತ್ತಿರುವಂಥ ವ್ಯಕ್ತಿಗಳಾಗಿರೋದಿಲ್ಲ. ಅದಷ್ಟೇ ಅಲ್ಲದೆ ತಮಗೆ ಬರ್ತಿರುವಂಥ ಕಷ್ಟಗಳನ್ನು 1% ಕೂಡ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಿಂಹರಾಶಿಯವರೇ, ಬೇರೆಯವರಿಗೋಸ್ಕರ ಕೆಲಸ ಮಾಡಿದ್ದನ್ನು ಸಾಕು ಮಾಡಿ ಸಿಂಹರಾಶಿಯವರೇ, ಬೇರೆಯವರಿಗೋಸ್ಕರ ದುಡಿದಿದ್ದನ್ನು ಸಾಕು ಮಾಡಿ ಸಿಂಹರಾಶಿಯವರೇ, ಬೇರೆಯವರಿಗೋಸ್ಕರ ನಿಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದನ್ನು ನಿಮಗೋಸ್ಕರ ನೀವು ಬದುಕಿ, ನಿಮಗೋಸ್ಕರ ನೀವು ಬಾಳಿ. ಯಾಕೆಂದ್ರೆ ನೀವು ಮಾಡಿದಂಥ ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ಮತ್ತು ನಿಷ್ಠೆ ಇರುತ್ತದೆ. ಆದರೆ ಕೆಲವು ಜನಗಳು ನಿಮ್ಮನ್ನು ಬಳಸಿಕೊಂಡು ನಿಮ್ಮನ್ನು ದೂರ ತಳ್ಳಿದ್ದಾರೆ. ಆದರೂ ಅಂಥವರಿಗೂ ಮತ್ತೆ ಮತ್ತೆ ಸಹಾಯ ಮಾಡಲು ಬಯಸುವಂಥ ದೊಡ್ಡ ಗುಣದವರು ನೀವು. ನೋಡಿ ಸಿಂಹರಾಶಿಯವರೇ, ನಿಮಗಿಂತ ಸಾಟಿ ಯಾರೂ ಇಲ್ಲ. ಮತ್ತೆ ನಿಮ್ಮನ್ನು ಬಳಸಿಕೊಂಡು ಬಿಸಾಡುವ ಜನರು ನೀವು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲಬೇಕು. ಯಾರು ನಿಮ್ಮನ್ನ ದೂರ ತಳ್ಳವರು, ಯಾರು ನಿಮ್ಮನ್ನು ಸೇರಲು ಇಷ್ಟಪಡುವುದಿಲ್ಲವೋ ಅಂಥವರಿಗೆ ಉತ್ತರ ಕೊಡುವಂತರ ಟೈಮ್ ಬಂದಿದೆ. ಯಾಕೆಂದ್ರೆ ನಾನಿವತ್ತು ಒಂದು ಅದ್ಭುತವಾದ ರೆಮಿಡಿಯನ್ನು ಸಿಂಹರಾಶಿಯವರಿಗೋಸ್ಕರ ಮಾಡಿದ್ದೇನೆ. ಈ ಒಂದು ರೆಮಿಡಿಯಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ ಹಾಗೂ ಈ ರೆಮಿಡಿ ತುಂಬಾ ಲಾಭದಾಯಕವಾಗಿದೆ. ಈ ರೆಮಿಡಿ ಮಾಡುವುದರಿಂದ ಮನೆಯಲ್ಲಿರುವ ಪ್ರತಿಯೊಂದು ಕಷ್ಟವೂ ಓಡಿ ಹೋಗುತ್ತೆ ಮತ್ತು ಹಣಕಾಸಿನ ಸ್ಥಿತಿ ವೃದ್ಧಿಗೊಳ್ಳುತ್ತದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಇದನ್ನು ತುಂಬಾ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿದರೆ ಸಾಕು. ಇದರ ಫಲ ನಿಮಗೆ ಬರೀ 7 ದಿನದಲ್ಲಿ ಸಿಗುತ್ತದೆ. ಸಿಂಹರಾಶಿಯವರಲ್ಲಿ ಎಷ್ಟೋ ಜನ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಆದರೆ ಇನ್ನೂ ಕೆಲವು ಜನಗಳಿಗೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಅಂಥವರಿಗಂತೂ ಈ ಒಂದು ರೆಮಿಡಿ ಹೇಳಿ ಮಾಡಿಸಿದ್ದಾಗಿದೆ. ಟೈಮನ್ನು ವೃಥಾ ಮಾಡದೆ ಬನ್ನಿ ಏನೆಂದು ತಿಳಿದುಕೊಳ್ಳೋಣ ಮತ್ತು ಅದರ ಉಪಯೋಗವನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿಯವರಿಗಾಗಿ ವಿಶೇಷ ಶಕ್ತಿ ಉಪಾಯ. ಸಿಂಹರಾಶಿಯವರು ಸ್ವಾಭಿಮಾನ, ಧೈರ್ಯ ಮತ್ತು ನಾಯಕತ್ವದ ಪ್ರತೀಕ. ಆದರೆ ಕೆಲವೊಮ್ಮೆ ಇವರಿಗೆ ಹಣ ಕೈಯಲ್ಲಿ ಉಳಿಯದೆ ಹೋಗುವುದು, ಮನಸ್ಸಿಗೆ ಒತ್ತಡ, ಗೌರವಕ್ಕೆ ಧಕ್ಕೆ, ಇಂಥ ಸಮಸ್ಯೆಗಳು ಎದುರಾಗುತ್ತವೆ. ಈ ಉಪಾಯವು ಅವರ ಆತ್ಮವಿಶ್ವಾಸ, ಹಣಕಾಸು ಮತ್ತು ಪಾಸಿಟಿವ್ ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೇಕಾಗುವ ವಸ್ತುಗಳು: ಒಂದು ಕೆಂಪು ಬಟ್ಟೆ, ಒಂದು ಚಿಕ್ಕ ಕನ್ನಡಿಕ, ಒಂದು 5 ಏಲಕ್ಕಿ, ಸ್ವಲ್ಪ ಜೇನು, ಒಂದು ದೀಪ. ಮಾಡುವ ವಿಧಾನ: ಭಾನುವಾರ ಬೆಳಿಗ್ಗೆ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಈ ಉಪಾಯ ಮಾಡುವುದು ಉತ್ತಮ. ಒಂದು ಶಾಂತವಾದ ಸ್ಥಳದಲ್ಲಿ ಕೆಂಪು ಬಟ್ಟೆ ಹಾಸಿ. 2 ಅದರ ಮೇಲೆ ಕನ್ನಡಿಕವನ್ನು ಇಡಿ. 3 ಕನ್ನಡಿಕದ ಮುಂದೆ 5 ಏಲಕ್ಕಿಗಳನ್ನು ಇಡಿ. 4 ಏಲಕ್ಕಿಗಳ ಮೇಲೆ ಸ್ವಲ್ಪ ಜೇನು ಹಾಕಿ. 5 ಅದರ ಪಕ್ಕದಲ್ಲಿ ದೀಪ ಹಚ್ಚಿ. ಈ ಸಮಯದಲ್ಲಿ ಕನ್ನಡಿಕದಲ್ಲಿ ನಿಮ್ಮ ಮುಖವನ್ನು ನೋಡಿ. 11 ನಿಧಾನವಾಗಿ 11 ಬಾರಿ ಹೇಳಿ: ನನ್ನ ಜೀವನದಲ್ಲಿ ಬೆಳಕು, ಗೌರವ ಮತ್ತು ಸಂಪತ್ತು ಹೆಚ್ಚಾಗಲಿ. ಉಪಾಯದ ವಿಶೇಷ ಅರ್ಥ: ಕನ್ನಡಿಕ ನಿಮ್ಮ ಆತ್ಮವಿಶ್ವಾಸ ಮತ್ತು ಒಳಗಿನ ಶಕ್ತಿ, ಏಲಕ್ಕಿ ಶುದ್ಧತೆ ಮತ್ತು ಭಾಗ್ಯ, ಜೇನು ಮಧುರ ಜೀವನ ಮತ್ತು ಸಂಬಂಧಗಳು, ದೀಪ ಬೆಳಕು ಮತ್ತು ಯಶಸ್ಸು. ಈ ಉಪಾಯದ ಫಲಗಳು: ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಹಣದ ಪ್ರವಾಹ ಸುಧಾರಿಸುತ್ತದೆ, ಗೌರವ ಮತ್ತು ಹೆಸರು ಹೆಚ್ಚಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ. ಮುಖ್ಯ ಸಲಹೆ: ಈ ಉಪಾಯವನ್ನು 5 ಭಾನುವಾರಗಳವರೆಗೆ ಮಾಡಿ. ಮಾಡುವಾಗ ಪೂರ್ಣ ನಂಬಿಕೆ ಮತ್ತು ಶ್ರದ್ಧೆ ಇರಲಿ. ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕರು. ನಿಮ್ಮೊಳಗಿನ ಬೆಳಕು ತುಂಬಾ ದೊಡ್ಡದು. ಈ ಉಪಾಯ ನಿಮ್ಮ ಜೀವನದಲ್ಲಿ ಆ ಬೆಳಕನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಸದಾ ಸಂಪತ್ತು, ಗೌರವ ಮತ್ತು ಸಂತೋಷ ಹೆಚ್ಚಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.